ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಮುಂದುವರೆದ ಭಾಗ ಏನಪ್ಪ ನೋಡ್ತಾ ಹೋಗೋಣ. ಇನ್ನು ಪ್ರಮುಖವಾಗಿರ್ತಕ್ಕಂಥ 4 ಕಾಯ್ದೆಗಳು ಬ್ಯಾಲೆನ್ಸ್ ಉಳ್ಕೊಂಡಿದ್ದಾವ. 1909 ಮಿಂಟೋ ಮಾರ್ಲೆ ಸುಧಾರಣೆ ಅಂತ ನೋಡ್ತೀವಿ. ಸುಧಾರಣೆ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಏನೇನಾಯಿತು? ಕೇಂದ್ರ ಶಾಸಕಾಂಗದಲ್ಲಿ ಚುನಾವಣೆ ಆರಂಭವಾದವು. ಹೌದು, ಚುನಾವಣೆ ಆರಂಭವಾದವು ಮತ್ತು ಭಾರತೀಯರಿಗೂ ಚುನಾವಣೆ ನಿಲ್ಲಲು ಅವಕಾಶ ಕಲ್ಪಿಸಲಾಯಿತು ಅಂತ ಏನಪ್ಪ ನೋಡ್ತೀವಿ. ಚುನಾವಣೆ ನಿಲ್ಲಲು ಅವಕಾಶ ಏನಪ್ಪ ದೊರೀತು ಎಲ್ಲಿ? ಈ ಒಂದು ಕಾಯ್ದೆ ಒಳಗೆ. ಅದರಲ್ಲಿ ಮುಖ್ಯವಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಘೋಷಣೆ ಮಾಡಿದ್ರು ಅಂತ ಏನಪ್ಪ ನೋಡ್ತೀವಿ. ಎಲ್ಲಿ ಘೋಷಣೆ ಆಯಿತು? ಫಸ್ಟ್ ಧರ್ಮದ ಆಧಾರದ ಮೇಲೆ ಮತಕ್ಷೇತ್ರವನ್ನು ಘೋಷಣೆ ಮಾಡಿದ ಕಾಯ್ದೆ ಯಾವುದು ಅಂತೇಳಿ ಎಕ್ಸಾಮಲ್ಲಿ ಕ್ವಶನ್ ಆಗ್ತದ. 1909 ಮಿಂಟೋ ಮಾರ್ಲೆ ಕಾಯ್ದೆ ಒಳಗೆ ಫಸ್ಟ್ ಟೈಮ್ ಧರ್ಮದ ಆಧಾರದ ಮೇಲೆ ಏನಾಯಿತು ಅಂದ್ರೆ ಮತಕ್ಷೇತ್ರ ಘೋಷಣೆ ಆಯಿತು. ಯಾರಿಗೋಸ್ಕರ ಅಂದ್ರೆ ಮುಸ್ಲಿಮರಿಗೋಸ್ಕರ ಮತಕ್ಷೇತ್ರ ಘೋಷಣೆ ಆಗ್ತದೆ. ನೆಕ್ಸ್ಟ್ ಈ ಅವಧಿ ಒಳಗೆ ಮಿಂಟೋ ಏನಾಗಿದ್ದ ಅಂದ್ರೆ ವೈಸರಾಯನಾಗಿದ್ದ. ಜಾನ್ ಮಾರ್ಲೆ ಏನಾಗಿದ್ದ ಅಂದ್ರೆ ಕಾರ್ಯದರ್ಶಿ ಆಗಿದ್ರಿ, ಭಾರತದ ಕಾರ್ಯದರ್ಶಿ. ಈ ಮಿಂಟೋಗೆ ಏನಂತ ಕರೀತಾರ ಅಂತಂದ್ರೆ, ಮಿಂಟೋಗೆ ಕೋಮುವಾದಿಯ ಪಿತಾಮಹ ಅಂತ ಕರೀತಾರೆ. ಮಿಂಟೋ ಕೋಮುವಾದಿಯ ಪಿತಾಮಹ ಅಂತ ಕರೀತಾರೆ. ಯಾಕ್ರಿ ಹಂಗೆ ಕರೀತಾರ? ಕೋಮುವಾದಿಯ ಪಿತಾಮಹ ಅಂತ ಏನಪ್ಪ ಕರೀತಾರೆ. ಯಾಕ್ರಿ ಹಂಗೆ ಕೋಮುವಾದಿ ಪಿತಾಮಹ ಅಂತ ಕರೀತಾರೆ ಅಂದ್ರೆ, ಈತನೇ ಏನಪ್ಪ ಮುಸ್ಲಿಮರನ್ನು ಪ್ರತ್ಯೇಕಿಸಿ ಚುನಾವಣಾ ಕ್ಷೇತ್ರವನ್ನು ಘೋಷಣೆ ಮಾಡ್ತಾನ್ರಿ. ಚುನಾವಣಾ ಕ್ಷೇತ್ರ ಘೋಷಣೆ ಮಾಡ್ದ ಅಂತ ಏನಪ್ಪ ನೋಡ್ತೀವಿ. ಯಾವ ಒಂದು ಕಾಯ್ದೆ ಒಳಗಾಯ್ತು? ಇದು 1909 ಮಿಂಟೋ ಮಾರ್ಲೆ ಕಾಯ್ದೆ ಒಳಗೆ ಏನಪ್ಪ ಜಾರಿ ಆಯಿತು ಅಂತ ಏನಪ್ಪ ನೋಡ್ತೀವಿ. ನಂತರ ಬಂದಿರತಕ್ಕಂಥ ಒಂದು ಪ್ರಮುಖ ಕಾಯ್ದೆ ಯಾವುದು ಅಂತ ಏನಪ್ಪ ನೋಡ್ತಾ ಹೋದ್ರೆ 1919 ಮ್ಯಾಂಟೆಗೋ ಜೇಮ್ಸ್ ಫರ್ಡ್ ಕಾಯ್ದೆ. 1919 ಮ್ಯಾಂಟೆಗೋ ಜೇಮ್ಸ್ ಫರ್ಡ್ ಕಾಯ್ದೆ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಈ ಕಾಯ್ದೆಯಲ್ಲಿ ಏನೇನೆಲ್ಲ ಬದಲಾವಣೆ ಆಯಿತು, ಏನೇನೆಲ್ಲ ಜಾರಿ ಆಯಿತು ಅಂತ ನೋಡ್ತಾ ಹೋದ್ರ, ಒಂದು ಕೇಂದ್ರ ಶಾಸಕಾಂಗ ಮತ್ತು ಪ್ರಾಂತ್ಯ ಶಾಸಕಾಂಗ ಅಂತ ಇಬ್ಬಾಗ ಐತ್ರಿ. ಅಂದ್ರೆ ಸ್ಟೇಟ್ ಗೌರ್ನಮೆಂಟ್, ಸೆಂಟ್ರಲ್ ಗೌರ್ನಮೆಂಟ್ ಅಂತ ಏನು ನಾವು ಹೇಳ್ತೀವಲ್ಲ, ಆ ರೀತಿ ಏನಪ್ಪ ಕೇಂದ್ರ ಶಾಸಕಾಂಗ ಮತ್ತು ಪ್ರಾಂತ್ಯ ಶಾಸಕಾಂಗ ಅಂತೇಳಿ ಇಬ್ಬಾಗ ಆಗ್ತದ. ಕೇಂದ್ರ ಮತ್ತು ಪ್ರಾಂತ್ಯದಲ್ಲಿ ಎರಡರಲ್ಲೂ ಚುನಾವಣೆ ನಡೆಸ್ತವ್ರಿ. ಎರಡರಲ್ಲೂ ಚುನಾವಣೆ ಏನಪ್ಪ ನಡೀತು. ಇದನ್ನೇ ನಾವೇನಂತ ಹೇಳ್ತೀವಿ ಅಂತಂದ್ರೆ ದ್ವಿಸರ್ಕಾರ ಪದ್ಧತಿ ಅಂತ ಹೇಳ್ತೀವಿ. ದ್ವಿಸರ್ಕಾರ ಪದ್ಧತಿ
ಇಲ್ಲಿ ನೋಡ್ರಿ ಏನಾಗಿತ್ತು ಹಿಂದೆ ಈ 1909 ಮಿಂಟೋ ಮಾರ್ಲೆ ಕಾಯ್ದೆ ಒಳಗ ಮಿಂಟೋ ಮಾರ್ಲೆ ಕಾಯ್ದೆ ಏನಿತ್ತಲ್ಲ, ಮಾರ್ಲೆ ಕಾಯ್ದೆ ಒಳಗೆ ಏನಾಗಿತ್ತು ಅಂದ್ರೆ ಕೇಂದ್ರ ಶಾಸಕಾಂಗದಲ್ಲಿ 16 ಜನರಿಂದ 60 ಜನಕ್ಕೆ ಏನಪ್ಪರ್ ಹೆಚ್ಚಳ ಮಾಡಿತ್ರಿ. ಇಲ್ಲಿ ಇನ್ನೂ ಹೆಚ್ಚಳ ಏನಪ್ಪರ್ ಮಾಡ್ತದೆ ಯಾವುದು ಈ ಮ್ಯಾಂಟೆಗೋ ಜೇಮ್ಸ್ ಬರ್ಡ್ ಕಾಯ್ದೆ ಒಳಗೆ. ಹೌದಾ, ಇನ್ನೂ ಏನಪ್ಪರ್ ಹೆಚ್ಚಳ ಮಾಡ್ತದ. ಅಷ್ಟೇ ಅಲ್ಲದೆ ಅಲ್ಲಿ ಮುಸ್ಲಿಮರಿಗೆ ಅಷ್ಟೇ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಏನಪ್ಪರ್ ಘೋಷಣೆ ಆಗಿತ್ತು. ಇಲ್ಲಿ ಏನಾಯ್ತು ಅಂದ್ರೆ ಮುಸ್ಲಿಮರಿಗೆ ಜೊತೆಗೆ ಸಿಖ್ಖರು ಕ್ರೈಸ್ತರು ಆಂಗ್ಲೋ ಇಂಡಿಯನರು ಮತ್ತು ಯುರೋಪಿಯನರು ಸಿಖ್ಖರು, ಕ್ರೈಸ್ತರು, ಆಂಗ್ಲೋ ಇಂಡಿಯನರು ಮತ್ತು ಯುರೋಪಿಯನರಿಗೆ ಏನು ಮಾಡಿದ್ರು ಅಂತಂದ್ರೆ ಚುನಾವಣಾ ಕ್ಷೇತ್ರ ಘೋಷಣೆ ಆಯಿತು ಅಂತ ಏನಪ್ಪ ನೋಡ್ತೀವಿ. ಚುನಾವಣಾ ಕ್ಷೇತ್ರ ಏನಾಯ್ತು ಅಂತಂದ್ರೆ ಘೋಷಣೆ ಆಯಿತು ಅಂತ ಏನಪ್ಪ ನೋಡ್ತೀವಿ. ಯಾವುದು 1919 ಮ್ಯಾಂಟೆಗೋ ಜೇಮ್ಸ್ ಬರ್ಡ್ ಕಾಯ್ದೆ ಒಳಗ ಏನು ಬದಲಾವಣೆ ಆಯಿತು ಇಲ್ಲಿ ನೋಡ್ರಿ. 1900 ಈ ಪಾಯಿಂಟ್ ಹಚ್ಗಡೆ ಹೇಳಬೇಕಾಗಿತ್ತು. ಮಿಂಟೋ ಮಾರ್ಲೆ ಕಾಯ್ದೆ ಒಳಗ ಕೇಂದ್ರ ಶಾಸಕಾಂಗದಲ್ಲಿ 16ರಿಂದ 60ಕ್ಕೆ ಹೌದಾ 16ರಿಂದ 60ಕ್ಕೆ ಏನು ಮಾಡಿದ್ರು ಅಂತಂದ್ರೆ ಹೌದಾ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡಿದ್ರು ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಏನಪ್ಪ ನೀಡಿದ್ರು. ಈಗ ಅದರ ಬದಲಾಗಿ ಇಲ್ಲಿ ಈ 1919 ಕಾಯ್ದೆಯಲ್ಲಿ ಸಿಖ್ರು, ಕ್ರೈಸ್ತರು, ಆಂಗ್ಲೋ ಇಂಡಿಯನ್ನ ಮತ್ತು ಯುರೋಪಿಯನರಿಗೆ ಎಲ್ಲರಿಗೂ ಕೂಡ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಘೋಷಣೆ ಮಾಡ್ತು ಈ ಒಂದು ಕಾಯ್ದೆ ಅಂತ ಏನಪ್ಪ ನೋಡ್ತೀವಿ. ಯಾವುದು 1919 ಕಾಯ್ದೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಘೋಷಣೆ ಮಾಡ್ತು. ಅಷ್ಟೇ ಅಲ್ಲದೆ ಈ ಒಂದು ಕಾಯ್ದೆ ಒಳಗ 1926ರಲ್ಲಿ ಈ ಕಾಯ್ದೆಯ ಶಿಫಾರಸ್ಸಿನ ಮೇರೆಗೆ ಅಖಿಲ ಭಾರತ ಸೇವೆಯನ್ನು ಆರಂಭಿಸಿದ್ರು. ಅಖಿಲ ಭಾರತ ಸೇವೆಯನ್ನು ಆರಂಭಿಸಿದ್ದರು ಅಂತ ಏನಪ್ಪ ನೋಡ್ತೀವಿ. ಅಖಿಲ ಭಾರತ ಸೇವೆ ಯಾವುದು 1920 ಇದೇ 1919 ಕಾಯ್ದೆಯ ಅನ್ವಯ ಅಖಿಲ ಭಾರತ ಸೇವೆಯನ್ನು ಆರಂಭ ಮಾಡಿದ್ರು ಅಂತ ಏನಪ್ಪ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಈ ಕಾಯ್ದೆಯಿಂದ ಇನ್ನೂ ಏನಾಯ್ತು, ಕೇಂದ್ರ ಶಾಸಕಾಂಗ ದ್ವಿಸದನ ಆರಂಭ ಐತ್ರಿ. ಕೇಂದ್ರ ಶಾಸಕಾಂಗದಲ್ಲಿ ದ್ವಿಸದನ ಆರಂಭವಾಯಿತು ಅಂತ ಏನಪ್ಪ ನೋಡ್ತೀವಿ. ಹೌದಾ, ದ್ವಿಸದನ ಆರಂಭವಾಯಿತು. ಈ ದ್ವಿಸದನ ಅಂತಂದ್ರೆ ಏನು? ಈಗ ಪ್ರಸ್ತುತದ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಏನು ನೋಡ್ತೀವಲ್ಲ, ಈ ರೀತಿ ಏನಪ್ಪ ಕೇಂದ್ರ ಶಾಸಕಾಂಗದಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಅಂತ ಕೂಡ ರೂಢಿಗೆ ಬಂದಿದ್ದು ಎಲ್ಲಿ ಅಂತ ನೋಡಿದ್ರೆ 1919 ಮ್ಯಾಂಟೆಗೋ ಜೇಮ್ಸ್ ಬರ್ಡ್ ಕಾಯ್ದೆ ಒಳಗೆ ಏನಪ್ಪ ಜಾರಿ ಆಗ್ತದೆ. ಮತ್ತು ಇದೇ ಕಾಯ್ದೆ ಅವಧಿಯಲ್ಲೇ ಏನಾಯ್ತು ಅಂದ್ರೆ 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು ಅಂತ ಏನಪ್ಪ ನೋಡ್ತೀವಿ. ಯಾವ ತಾರೀಕು ರೀ? ಏಪ್ರಿಲ್ 13ರಂದು ಹೌದಾ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನಪ್ಪ ನಡೀತು. ಹೌದಾ, ಇದು ಒಂದು ಅತ್ಯಂತ ದುರ್ಘಟನೆ ಅಂತ ಏನಪ್ಪ ನೋಡ್ತೀವಿ. ಈ ಘಟನೆ ನಡೆಸಿದಂತ ವ್ಯಕ್ತಿ ಯಾರು ಅಂತಂದ್ರ ಮೈಕಲ್ ಓ
ಡಯರ್ ಅಥವಾ ಜನರಲ್ ಡಯರ್ ಅಂತ ಏನ್ಪರ್ ಹೇಳ್ತೀವಿ. ಎಂಥ ಡಯರ್ ರೀ? ಜನರಲ್ ಡಯರ್ ಅಂತ ಏನ್ಪರ್ ಹೇಳ್ತೀವಿ. ಹೌದಾ? ಇದನ್ನು ವಿರೋಧಿಸಿ ಗಾಂಧೀಜಿ ಅವರು ಏನು ಮಾಡಿದ್ರು ಅಂತಂದ್ರೆ ತಮ್ಮ ಕೈಸರ್ ಎ ಹಿಂದ್ ಪ್ರಶಸ್ತಿ ಏನ್ಪರ್ ವಾಪಸ್ ಕೊಡ್ತಾರೆ. ಅದೇ ರೀತಿ ರವೀಂದ್ರನಾಥ್ ಟ್ಯಾಗೂರ್ ಅವ್ರು ಏನು ಮಾಡಿದ್ರು ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಏನು ಮಾಡಿದ್ರು ಅಂದ್ರೆ ನೈಟ್ಹುಡ್ ಪ್ರಶಸ್ತಿ ಏನ್ಪರ್ ವಾಪಸ್ ಕೊಟ್ಬಿಡ್ತಾರೆ. ನೈಟ್ಹುಡ್ ಪ್ರಶಸ್ತಿ ವಾಪಸ್ ನೀಡಿದ್ರು ಅಂತ ಏನ್ಪರ್ ನೋಡ್ತೀವಿ. ಮತ್ತು ಈ ಒಂದು 1919 ಕಾಯ್ದೆಯಿಂದಲೇ ಇನ್ನೂ ಏನು ಘಟನೆ ಆಯಿತು ಅಂತಂದ್ರೆ ಕೇಂದ್ರ ಶಾಸಕಾಂಗ ಬಜೆಟ್ ಮತ್ತು ಪ್ರಾಂತೀಯ ಬಜೆಟ್ ಎಂದು ಇಬ್ಬಾಗ ಸಪ್ರೇಟ್ ಮಾಡಲಾಯಿತು ಅಂತ ಏನ್ಪರ್ ನೋಡ್ತೀವಿ. ಯಾವುದು? 1919 ಕಾಯ್ದೆಯಿಂದ ಕೇಂದ್ರ ಬಜೆಟ್ ಬೇರೆ ಮತ್ತು ರಾಜ್ಯ ಬಜೆಟ್ ಬೇರೆ. ಈಗ ಹ್ಯಾಂಗೆ ಪ್ರೆಸೆಂಟ್ ಏನದಲ್ಲ ಆ ರೀತಿ ಬಜೆಟ್ಗಳು ಕೂಡ ಸಪ್ರೇಟ್ ಮಾಡಿದ್ರು ಅಂತ ಏನ್ಪರ್ ನೋಡ್ತೀವಿ. ನಂತರ ಬಂದಿರತಕ್ಕಂಥ ಒಂದು ಕಾಯ್ದೆ ಯಾವುದು ಅಂತಂದ್ರೆ 1935 ಕಾಯ್ದೆ ರೀ. 1935 ಭಾರತ ಸರ್ಕಾರ ಕಾಯ್ದೆ. ಇಲ್ಲಿ ನೋಡ್ರಿ, ಈ ಕಾಯ್ದೆ ಏನಾಯಿತು? ಸಂವಿಧಾನಕ್ಕೆ 75ರಷ್ಟು ವಿಷಯ ರೀ. 75ರಷ್ಟು ವಿಷಯ ಯಾವ ಒಂದು ಕಾಯ್ದೆಯಿಂದ ನಾವು ತಗೊಂಡಿದ್ದೀವಿ ಅಂದ್ರೆ 35ರ ಭಾರತ ಸರ್ಕಾರ ಕಾಯ್ದೆಯಿಂದ ತಗೊಂಡಿದ್ದೀವಿ. ಹೌದಾ? 35ರ ಭಾರತ ಸರ್ಕಾರ ಕಾಯ್ದೆಯಿಂದ ತಗೊಂಡಿದ್ದೀವಿ. ನೆಕ್ಸ್ಟ್ ಫೆಡ್ರಲ್ ಸಿಸ್ಟಮ್ ಸಂವಿಧಾನದಲ್ಲಿ ಒಳಗೊಂಡಿರಬೇಕು ಅಂತ ಏನ್ಪರ್ ರೂಲ್ಸ್ ಮಾಡ್ತಾರೆ. ಒಳಗೊಂಡಿರಬೇಕು ಏನ್ರಿ ಇದು ಫೆಡ್ರಲ್ ಸಿಸ್ಟಮ್ ಅಂತಂದ್ರೆ ಸೆಂಟ್ರಲ್ಗೆ ಎಷ್ಟು ಪವರ್ ಇದಾನೋ ಅಷ್ಟು ಸ್ಟೇಟಿಗೂ ಪವರ್ ಇರಬೇಕು. ಸೆಂಟ್ರಲ್ ಹೆಂಗೆ ತಿದ್ದುಪಡಿ ಮಾಡ್ತದೋ ಆ ರೀತಿ ಸ್ಟೇಟ್ನು ತಿದ್ದುಪಡಿ ಮಾಡಬೇಕು ಅನ್ನೋ ಈ ಒಂದು ಸಿಸ್ಟಮ್ ಇರಬೇಕು ಅಂತ ಹೇಳ್ತದೆ. ಆದ್ರೆ ಅದು ಆ ರೀತಿ ಆಗಲಿಲ್ಲ. ಸೆಂಟ್ರಲ್ ಜಾಸ್ತಿ ಏನ್ಪರ್ ಪವರ್ಫುಲ್ ಅದ. ಸೆಂಟ್ರಲ್ ಗೌರ್ಮೆಂಟಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಅದ, ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವ ಅಧಿಕಾರ ಅದ, ಅದು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಇಲ್ಲ. ಹಾಗಾಗಿ ಕೆ.ಸಿ. ವೀಯರ್ ಅಂತಕ್ಕಂಥ ವ್ಯಕ್ತಿ ಏನು ಹೇಳ್ತಾರ ಅಂದ್ರೆ ಅರೆ ಸಂಯುಕ್ತ ಪದ್ಧತಿ ಅಂತ ಹೇಳ್ತಾರೆ. ಅರೆ ಸಂಯುಕ್ತ ಪದ್ಧತಿ ಇದು KS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು ರೀ. ಸಂವಿಧಾನ ಒಂದು ಅರೆ ಸಂಯುಕ್ತ ಪದ್ಧತಿ ಎಂದು ಹೇಳಿದವರು ಯಾರು? ಹೌದಾ? ಕೆ.ಸಿ. ವೀಯರ್. ಯಾಕೆ ಹಿಂಗೆ ಹೇಳಿದ್ರು ಅಂತ ನೋಡ್ತಾ ಹೋದ್ರ ಅರೆ ಸಂಯುಕ್ತ ಸೆಂಟ್ರಲ್ಗಿದ್ದಷ್ಟು ಪವರ್ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಇಲ್ರಿ. ಹೌದು. ನೆಕ್ಸ್ಟ್ ನೋಡ್ರಿ, 3 ಪಟ್ಟಿಗಳಿಗೆ ಅವಕಾಶ ನೀಡ್ತ್ರಿ. 3 ಪಟ್ಟಿಗಳಿಗೆ ಅವಕಾಶ ನೀಡ್ತು ಅಂತ ಏನ್ಪರ್ ನೋಡ್ತೀವಿ. ಯಾವುದು? ಕೇಂದ್ರ ಪಟ್ಟಿ ಅಥವಾ ಯೂನಿಯನ್ ಲಿಸ್ಟ್ ಅಂತ ಏನ್ಪರ್ ಹೇಳ್ತೀವಿ. ಸೆಕೆಂಡ್ ರಾಜ್ಯ ಪಟ್ಟಿ, ಸ್ಟೇಟ್ ಲಿಸ್ಟ್. ಮೂರನೇದು ಸಮವರ್ತಿ ಪಟ್ಟಿ. ಈ 3 ಪಟ್ಟಿಗಳಿಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಅಂತ ಏನ್ಪರ್ ಕೇಳ್ತದೆ. ಯಾವುದು? 1935ರ ಸರ್ಕಾರ ಕಾಯ್ದೆ ಅಂತ ಏನ್ಪರ್ ನೋಡ್ತೀವಿ. ಮತ್ತು ಇದೇ ಕಾಯ್ದೆ ಶಿಫಾರಸಿನ ಮೇರೆಗೆ ಪಬ್ಲಿಕ್ ಫೆಡರಲ್ ಸರ್ವಿಸ್ ಆರಂಭವಾಯಿತು ಅಂತ ಏನ್ಪರ್ ನೋಡ್ತೀವಿ. ಪಬ್ಲಿಕ್ ಫೆಡರಲ್ ಸರ್ವಿಸ್ ಅಂತ ಏನ್ಪರ್ ನೋಡ್ತೀವಿ. ಸಂವಿಧಾನದ ನಂತರ ಇದು ಸ್ವಾತಂತ್ರ್ಯದ ನಂತರ ಇದು ಏನಾಯಿತು ಅಂತಂದ್ರೆ UPSC ಸಂಸ್ಥೆ ಆಗೋಯ್ತು ರೀ. ಯಾವ ಸಂಸ್ಥೆ? UPSC ಸಂಸ್ಥೆ ಆಯಿತು ಅಂತ ಏನ್ಪರ್ ನೋಡ್ತೀವಿ. ಇಂದಿನ IAS IPS
ಎಕ್ಸಾಮ್ ಏನು ನಡೆಸ್ತಲ್ಲ IFS ಇವೆಲ್ಲವೂ ಕೂಡ UPS UPSC ನಡೆಸ್ತಕ್ಕಂತಹ ಒಂದು ಎಕ್ಸಾಮ್ಗಳ್ರಿ. ಹೌದಾ? ನೆಕ್ಸ್ಟ್ ಇದೇ ಒಂದು ಕಾಯ್ದೆಯ ಮೂಲಕ ಫೆಡ್ರಲ್ ಕೋರ್ಟ್ ಸ್ಥಾಪನೆ ಆಯಿತು. ಎಷ್ಟ್ರಾಗ? 1937ರಲ್ಲಿ ಈ ಫೆಡ್ರಲ್ ಕೋರ್ಟ್ ಸ್ಥಾಪನೆ ಆಯಿತು ಅಂತ ನೋಡ್ತೀವಿ. 1937ರಲ್ಲಿ ಫೆಡ್ರಲ್ ಕೋರ್ಟ್ ಸ್ಥಾಪನೆ ಆಯಿತು. ಈ ಕೋರ್ಟ್ ನಂತರ ಏನಾಯ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಸ್ತುತದ ಸುಪ್ರೀಂ ಕೋರ್ಟ್ ಹಿಂದೆ ಏನಾಗಿತ್ತು? ಫೆಡ್ರಲ್ ಕೋರ್ಟ್ ಆಗಿತ್ತು ಅಂತ ನೋಡ್ತೀವಿ. ಫೆಡ್ರಲ್ ಕೋರ್ಟ್ ಆಗಿತ್ತು. ನೆಕ್ಸ್ಟ್ ನೋಡ್ರಿ, ಯಂಗ್ ಹಿಲ್ಟನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ RBI ಬ್ಯಾಂಕ್ ಸ್ಥಾಪನೆ ಆಯಿತು ಅಂತ ನೋಡ್ತೀವ್ರಿ. RBI ಬ್ಯಾಂಕ್ ಸ್ಥಾಪನೆ ಆಯಿತು. ಎಷ್ಟದ? 1935 ಏಪ್ರಿಲ್ 1 ತಾರೀಕು RBI ಬ್ಯಾಂಕ್ ಕೂಡ ಸ್ಥಾಪನೆ ಆಗ್ತದ. ಇದೇ ಕಾಯ್ದೆ ಅವಧಿಯಲ್ಲಿ ಯಂಗ್ ಹಿಲ್ಟನ್ ಅವರು ಏನು ಮಾಡೋರು ಅಂದ್ರೆ ಒಂದು ಸಮಿತಿ ರಚಿಸಿ ರಾಷ್ಟ್ರಕ್ಕೊಂದು ಕೇಂದ್ರೀಯ ಬ್ಯಾಂಕ್ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಯಂಗ್ ಹಿಲ್ಟನ್ ಸಮಿತಿ ರಚನೆ ಆಗ್ತದೆ. ಆ ಹಿಲ್ಟನ್ ಸಮಿತಿ ಶಿಫಾರಸಿನ ಮೇರೆಗೆ RBI ಬ್ಯಾಂಕ್ ಸ್ಥಾಪನೆ ಆಯಿತು. ಹಾಗಾದ್ರೆ ನಂತರ ಏನಾಯಿತು ಅಂತಂದ್ರೆ ಭಾರತದಿಂದ ಬರ್ಮಾ ಇಬ್ಬಾಗವಾಯಿತು ಮತ್ತು ಸಿಂಧ್ ಪ್ರಾಂತ್ಯದಿಂದ ಇದು ಬಾಂಬೆ ಪ್ರಾಂತ್ಯದಿಂದ ಸಿಂಧ್ ಪ್ರಾಂತ್ಯ ಬೇರ್ಪಡಿಸಬೇಕು ಅಂತ ಹೇಳಲಾಗ್ತದೆ. ಬರ್ಮಾ ಇಬ್ಬಾಗ ಆಯಿತು, ಸಿಂಧ್ ಕೂಡ ಸಪ್ರೇಟ್ ಆಯಿತು ಅಂತ ನೋಡ್ತೀವಿ. ಸಿಂಧ್ ಕೂಡ ಸಪ್ರೇಟ್ ಆಯಿತು. ನೋಡ್ರಿ, ಸಂಯುಕ್ತ ಪದ್ಧತಿ ಅಥವಾ ಫೆಡರಲ್ ಸಿಸ್ಟಮ್ ಅವಾಗಲೇ ನೋಡಿದ್ವಲ್ಲ, ಸಂಯುಕ್ತ ಪದ್ಧತಿ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದು ಎಲ್ಲಿಂದ ಅಂದ್ರೆ ಭಾರತ ಸರ್ಕಾರ ಕಾಯ್ದೆಯಿಂದ. ಮತ್ತು ರಾಜ್ಯಪಾಲರ ಕಚೇರಿ ಕೂಡ ಅಳವಡಿಕೆ ಮಾಡಿದ್ದು ಎಲ್ಲಿಂದ ಅಂತಂದ್ರೆ ಭಾರತ ಸರ್ಕಾರ 35ರ ಕಾಯ್ದೆ. ನೆಕ್ಸ್ಟ್ ತುರ್ತು ಪರಿಸ್ಥಿತಿ ಎಲ್ಲಿಂದ ಅಳವಡಿಕೆ ಮಾಡ್ಕೊಂಡಿವಿ ಅಂತಂತಂದ್ರೆ ಇದು ಕೂಡ ಭಾರತ ಸರ್ಕಾರ ಕಾಯ್ದೆಯಿಂದನೇ ಅಳವಡಿಕೆ ಮಾಡ್ಕೊಂಡ್ರು ಕಂಡುಬರುತ್ತೆ. 1935ರ ಭಾರತ ಸರ್ಕಾರ ಕಾಯ್ದೆ. ಇಲ್ಲಿ ಸರ್ ಇದು ಜರ್ಮನಿ ಸಂವಿಧಾನದಿಂದ ತಂದಿದ್ದದಲ್ಲ ರೀ ತುರ್ತು ಪರಿಸ್ಥಿತಿ. ಜರ್ಮನಿ ಸಂವಿಧಾನದಿಂದ ನಾವು ಪಡ್ಕೊಂಡಿದ್ದೇನು ಅಂತಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡುವಂತಹ ವಿಧಾನವನ್ನು ನಾವು ಎಲ್ಲಿಂದ ತಗೊಂಡಿದ್ದೀವಿ ಅಂದ್ರೆ ಜರ್ಮನಿ ದೇಶದಿಂದ ತಗೊಂಡಿದ್ದೀವಿ. ಆದ್ರೆ ತುರ್ತು ಪರಿಸ್ಥಿತಿ ಇರಬೇಕು ಅಂತೇಳಿ ಹೇಳಿದ್ದು ಎಲ್ಲಿಂದ ಅಂತಂದ್ರೆ ಇದೇ ಭಾರತ ಸರ್ಕಾರ ಕಾಯ್ದೆಯಿಂದನೇ ತಗೊಂಡಿದ್ದು ಅಂತ ನೋಡ್ತೀವಿ. ಭಾರತ ಸರ್ಕಾರ ಕಾಯ್ದೆಯಿಂದನೇ ಅಂತ ನೋಡ್ತೀವಿ ನೋಡ್ರಿ. ನೆಕ್ಸ್ಟ್ ಇನ್ನು 1919ರ ಕಾಯ್ದೆಯಲ್ಲಿ ಕೆಲವೊಂದು ಪಾಯಿಂಟ್ ಏನಾಗಿತ್ತು ಅಂತಂದ್ರೆ 1919ರ ಕಾಯ್ದೆಯಲ್ಲಿ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸರ್ಕಾರ ಅಭಿವೃದ್ಧಿ ಆಗಬೇಕು ಅಂತೇಳಿ ಗಾಂಧೀಜಿಯವರ ಕನಸಾಗಿರ್ತದ. ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಗಬೇಕು ಅಂತೇಳಿ ಇಲ್ಲೊಂದು ರೂಲ್ಸ್ ಜಾರಿ ಆಗ್ತದೆ. ಮತ್ತು ಭಾರತಕ್ಕೆ ಕಾರ್ಯದರ್ಶಿ ಹುದ್ದೆ ಮೊಟಕುಗೊಳಿಸಿ ಒಬ್ಬ ಹೈ ಕಮಿಷನರ್ಗೆ ನೇಮಕ ಮಾಡಬೇಕು ಅಂತ ರೂಲ್ಸ್ ಆಗ್ತದೆ. ಮತ್ತು ಜವಾಬ್ದಾರಿ ಸರ್ಕಾರ ನೀಡುವುದಾಗಿ ಹಂತವಾಗಿ ಜವಾಬ್ದಾರಿ ಸರ್ಕಾರ ನೀಡುವುದಾಗಿ ಕೂಡ ಹೇಳಿರ್ತಾರೆ. ಇದು ಗಾಂಧೀಜಿಯವರ ಕನಸಾಗಿತ್ತು. ಹೌದಾ? ಗಾಂಧೀಜಿಯವರ ಕನಸಾಗಿತ್ತು ಅಂತ ನೋಡ್ತೀವಿ. ನೆಕ್ಸ್ಟ್ 1947ರ ಸ್ವಾತಂತ್ರ್ಯ ಕಾಯ್ದೆ ಅಂತ ನೋಡ್ತೀವಿ. ಸ್ವಾತಂತ್ರ್ಯ ಕಾಯ್ದೆ. ಈ ಸ್ವಾತಂತ್ರ್ಯ ಕಾಯ್ದೆ ಒಳಗೆ ಏನಾಯಿತು?
ಹೌದು, ಸ್ವಾತಂತ್ರ್ಯ ಕಾಯ್ದೆ ಒಳಗ ಏನಾಯಿತು ಅಂತ ನೋಡ್ತಾ ಹೋದ್ರೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತ್ರಿ. ಭಾರತಕ್ಕೆ ಸ್ವತಂತ್ರ ಸಿಗ್ತದೆ ಯಾವಾಗ? 1947 15ನೇ ಆಗಸ್ಟ್ ಸ್ವತಂತ್ರ ಆಯಿತು. ಅದೇ ರೀತಿ ಪಾಕಿಸ್ತಾನಕ್ಕೂ ಕೂಡ ಸ್ವತಂತ್ರ ಆಗ್ತದೆ. ಪಾಕಿಸ್ತಾನಕ್ಕೆ ಸ್ವತಂತ್ರ ಆಯಿತು. ಯಾವಾಗಿದು ಸ್ವತಂತ್ರ ಆಯಿತು ಪಾಕಿಸ್ತಾನ ಅಂತಂದ್ರೆ, ಇದಕ್ಕೂ ಸಪ್ರೇಟ್ ನಮ್ಮದೇ ಒಂದು ಭೂಪ್ರದೇಶ ಸಪ್ರೇಟ್ ಮಾಡಿ ಏನು ಮಾಡಿದ್ರು ಅಂದ್ರೆ ಇದನ್ನು ಒಂದು ರಾಷ್ಟ್ರ ಆಗಿಬಿಡ್ತು. ಹೌದಾ? ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದ ಮೊದಲ ಅಧ್ಯಕ್ಷ ಯಾರಾದರು ಅಂದ್ರೆ, ಪಾಕಿಸ್ತಾನದ ಮೊದಲ ಅಧ್ಯಕ್ಷ ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಅಂತ ನೋಡ್ತೀವಿ. ಪ್ರಧಾನಿ ಯಾರಾದರು ಅಂದ್ರೆ ಲಿಯಾಕತ್ ಅಲಿ ಖಾನ್ ಪ್ರಧಾನಿ ಆದರು. ಮೊಹಮ್ಮದ್ ಅಲಿ ಜಿನ್ನಾಗ್ ಪಾಕಿಸ್ತಾನದ ಪಿತಾಮಹ ಅಂತ ಕೂಡ ಕರೀತಾರೆ. ಹೌದಾ? ಮೊಹಮ್ಮದ್ ಅಲಿ ಜಿನ್ನಾಗೆ ಪಾಕಿಸ್ತಾನದ ಪಿತಾಮಹ ಅಂತ ಕರೀತಾರೆ. ಎಕ್ಸಾಮಲ್ಲಿ ಇಲ್ಲಿ ನೋಡ್ರಿ, ನಮ್ಮ ದೇಶ ಸ್ವತಂತ್ರ ಆದ ವರ್ಷ ಅದೇ ದಿನವೇ ಇನ್ನೂ 3 ರಾಷ್ಟ್ರ ಸ್ವತಂತ್ರಗೊಂಡಿದ್ದು. ಯಾವ್ಯಾವು ಅಂತಂದ್ರೆ, ಒಂದು ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಇನ್ನೊಂದು ಬೆಹರಾನ್. ನಾವೇನು ಆಗಸ್ಟ್ 15ಕ್ಕೆ ಸ್ವತಂತ್ರ ದಿನಾಚರಣೆ ಘೋಷಣೆ ಮಾಡ್ತೀವಲ್ಲ, ಈ 3 ರಾಷ್ಟ್ರದಲ್ಲೂ ಕೂಡ ಅದೇ ದಿನ ಸ್ವತಂತ್ರ ದಿನಾಚರಣೆಯನ್ನು ಘೋಷಣೆ ಮಾಡ್ತಾರೆ. ಹೌದಾ? ಎಕ್ಸಾಮಲ್ಲಿ ಕ್ವಶನ್ ಆಗ್ಯದ, ಭಾರತ ಸ್ವತಂತ್ರ ದಿನ ಆಚರಣೆ ಮಾಡುವ ದಿನ ಈ ಕೆಳಗಿನ ಯಾವ ರಾಷ್ಟ್ರಗಳು ಕೂಡ ಸ್ವತಂತ್ರ ದಿನಾಚರಣೆ ಮಾಡ್ಕೊಳ್ತಾವ ಅಂತ ನೋಡ್ತಾ ಹೋದ್ರ. ಹಾಗಾದ್ರೆ ನಂತರ 1947ರಿಂದ 1948 ಜೂನ್ 21ರವರೆಗೆ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್ ಗವರ್ನರ್ ಜನರಲ್ ಆಗಿ ಮುಂದುವರಿತಾರ. ಸ್ವತಂತ್ರ ಭಾರತದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಥವಾ ವೈಸರಾಯ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್. ಇವನ ನಂತರ 1948 ಜೂನ್ 21ರಿಂದ 1950 ಜನವರಿ 26ವರೆಗೂ ಮುಂದುವರೆದಿರ್ತಕ್ಕಂಥ ಗವರ್ನರ್ ಯಾರು ಅಂದ್ರೆ ನಮ್ಮದೇ ದೇಶದ ಸಿ ರಾಜಗೋಪಾಲಾಚಾರ್ಯ ಅಂತ ನೋಡ್ತೀವಿ. ಇವ್ರಿಗೆ ನಾವು ರಾಜಾಜಿ ಅಂತ ಕರಿತೀವಿ. ಇವರು ಗಾಂಧೀಜಿಯವರ ಪಟ್ಟ ಶಿಷ್ಯರಾಗಿದ್ದರು. ಅಷ್ಟೇ ಅಲ್ಲದೆ ಇವರು ತಮಿಳುನಾಡಿನ ವೇದ ಅರಣ್ಯನಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಕೂಡ ಮಾಡಿರ್ತಾರೆ. ಹೇಗೆ ಸರೋಜಿನಿ ನಾಯ್ಡು ಮಹಾರಾಷ್ಟ್ರದ ದಾರಾಸೇನ್ ಅನ್ನುವ ಸ್ಥಳದಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, ಆ ರೀತಿ ಇವರು ತಮಿಳುನಾಡಿನ ವೇದ ಅರಣ್ಯಂನಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ. ಹೇಗೆ ನಮ್ಮ ಕರ್ನಾಟಕದಲ್ಲಿ MP ನಾಡಕರ್ಣಿ ಅವರು ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, ಆ ರೀತಿ ಉಪ್ಪಿನ ಸತ್ಯಾಗ್ರಹ ಮಾಡಿದವರು ಕೂಡ ಯಾರಾಗ್ತಾರೆ ಅಂದ್ರೆ ಸಿ ರಾಜಗೋಪಾಲಾಚಾರ್ಯ ಅಂತ ನೋಡ್ತೀವಿ. ಅಷ್ಟೇ ಅಲ್ಲದೆ 1952ರಿಂದ 1954ರವರೆಗೂ ಇವರು ತಮಿಳುನಾಡಿನ ಮುಖ್ಯಮಂತ್ರಿಗಳ ಕೂಡ ಆಗಿ ಕಾರ್ಯನಿರ್ವಹಿಸ್ತಾರೆ. 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೂಡ ಯಾರು ಪಡ್ಕೊಳ್ತಾರೆ ಅಂದ್ರೆ ಸಿ ರಾಜಗೋಪಾಲಾಚಾರ್ಯರು ಅಂತ ನೋಡ್ತೀವಿ. ಭಾರತ ದೇಶಕ್ಕೆ ಏನಪ್ಪಂದ್ರೆ ಸ್ವತಂತ್ರ ಸಿಗಬೇಕಾದ್ರೆ ಏನೇನೆಲ್ಲ ಆಯಿತು ಮತ್ತು ಈ ಸಂವಿಧಾನವನ್ನು ಕೂಡ ಜಾರಿ ಆಗ್ತದ, ಇದ್ರ ಮುಂದುವರೆದ ಪಾಠಗಳು ಬಹಳಷ್ಟು ಅದ್ಭುತವಾಗಿದ್ದಾವ. ಹೌದಾ? ಈ ತರಗತಿಯನ್ನು ಇಲ್ಲಿಗೆ ಐತಿಹಾಸಿಕ ಹಿನ್ನೆಲೆ ಮುಕ್ತಾಯ ಆಗ್ತದ. ಮುಂದೆ ಸಂವಿಧಾನ ಅನ್ನೋದು ಹೆಂಗೆ ಸ್ಟಾರ್ಟ್ ಆಯಿತು, ಯಾವ ರೀತಿ ರಚನೆ ಆಯಿತು ಅನ್ನೋದು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿ ಮುಗಿಸೋಣ. ಜನವರಿ ತಿಂಗಳಲ್ಲಿ KS-PSI ಬ್ಯಾಚಸ್ ಮತ್ತು PC ಬ್ಯಾಚಸ್, HSTR ಮತ್ತು GPSTR ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದಾವ. ಆಸಕ್ತ ವಿದ್ಯಾರ್ಥಿಗಳು ಸ್ಪರ್ಧಾ ಹೊಂಬೆಳಕಿಗೆ ಸಂಪರ್ಕಿಸಿ, ನಿಮ್ಮ ಜೀವನಕ್ಕೆ ಬೆಳಕಾಗುತ್ತೆ ಅಂತ ಹೇಳ್ತಾ ಈ ತರಗತಿ ಇಲ್ಲಿಗೆ ಮುಗಿಸೋಣ.